ಎರಡು ದಿವಸ ಫುಲ್ ರೆಸ್ಟ್ ಅಂದ್ರೆ ಟ್ರಾಫಿಕ್. ಫೈನಲಿ ಆಲೋಕೆ ಸರ್ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಟೀ ಕಾಫಿ ಆಗಿರೋ ಸಂತತೆ. ನಾನು ಇವಾಗ ಹೋಗ್ತಾ ಇರೋದು ಅಗ್ರಿಕಲ್ಚರ್ ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಬರ್ತಾ ಇದ್ದಾರೆ VP ಸರ್ ಅವ್ರು ಬರ್ತಾ ಇದ್ದಾರೆ. ಫುಲ್ ಖುಷಿ ಆಗ್ತಾ ಇದೆ. ನಿನ್ನೆ ರಾಜಕೃಷ್ಣ ಸರ್ ಮತ್ತು ಅಚ್ಚು ಮೊನ್ನೆ ಸಂಜಿತ್ ಕಡೆ ಬಂದಿದ್ದರು. ಅಷ್ಟು ಖುಷಿ ಆಗ್ತಾ ಇದೆ. ನಮ್ಮ ರಾಯಚೂರು ಎಲ್ಲ ಬರ್ತಾ ಇದ್ದಾರೆ ಅಂತೇಳಿ. ಇವಾಗ ನಾವು ಹೋಗೋಣ, ಅಗ್ರಿಕಲ್ಚರಿಗೆ ಹೋಗೋಣ ಬನ್ನಿ. ಈಗ ತಾನೇ ಟಿಫಿನ್ ಮುಗಿಸ್ಕೊಂಡಾಯ್ತು, ಈಗ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ ನೋಡಿ, ಈ ಗಾಡಿ ಬಿಟ್ಟಾಯಿತು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನಮ್ಮ ಸರಿಗಮಪ್ಪದಲ್ಲಿ ಎಲ್ಲರೂ ಜಡ್ಜಸ್ ಬರ್ತಾ ಇದ್ದಾರೆ. ರಾಜಕೃಷ್ಣ ಸರ್ ಬಂದರು, ಮತ್ತು ಸಂಜಿತ್ ಕಡೆ ಬಂದಿದ್ದಾರೆ, ಮತ್ತು ನೆಕ್ಸ್ಟ್ ಈಗ VP ಸರ್ ಬರ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಫೈನಲಿಗೆ ಅಗ್ರಿಕಲ್ಚರ್ ಕಾಲೇಜ್ ಬಂದಿದ್ದೀನಿ. ಫುಲ್ ರಶಪ್ಪ, 3 ದಿವಸ ಫುಲ್ ರಶ್ಶೇ ಇದೆ. ಆಲ್ಮೋಸ್ಟ್ ಏನಾಗೋಸ್ಕರ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹಳ್ಳಿ ಜನ ಬರ್ತಾರಲ್ಲ, ಫುಲ್ಲು ಹಳ್ಳಿಯಿಂದ ಬೇರೆ ಬೇರೆ ಊರಿಂದ ಬರ್ತಾ ಇರ್ತಾರೆ ನೋಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಬರ್ತಾರೆ, ಮತ್ತು ಖರೀದಿ ಮಾಡೋಕ್ಕೆ ಬರ್ತಾರೆ, ತಿನ್ನೋಕ್ಕೂ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಹೇಳ್ಬೋದು ನೋಡಿ ಎಷ್ಟು ರಶ್ ಇದೆ ಇಲ್ಲಿ. ಮತ್ತು ಬ್ಯಾಕ್ ಸೈಡು ಈಗಂತರೂ VIP ಅಂತ ಬಿಡ್ತಾರೆ. ಬಟ್ ಸಾಯಂಕಾಲ ಆದ ತಕ್ಷಣ VIP ಯಾರು ಬಿಡೋಂಗಿಲ್ಲ. ಏನಿದ್ರು ನಾವು ಜನರಲ್ಲೇ ಹೋಗ್ಬೇಕು, VIP ಹೋಗ್ಬೇಕು, ಮತ್ತು ಒಂದಷ್ಟು ಜನ ಬೀಳುತ್ತೆ ಮೀಡಿಯಾ. ಫೈನಲಿ ಆಗಿ ಸ್ಟೇಜ್ ಹತ್ರ ಬಂದಿದ್ದೀನಿ. ನಿಜವಾಗ್ಲೂ ಇಷ್ಟು ಖುಷಿ ಆಗ್ತಾ ಇದ್ದಾರೆ. ಅಷ್ಟು ಖುಷಿ ಆಗ್ತಾನೆ ಇಲ್ಲ. ಇಲ್ಲಿ ನಮ್ಮ ಅಣ್ಣ ಇದ್ದಾರೆ, ಇವರಂತರೂ ಗೊತ್ತಿರ್ಬೋದು, ಜನ್ಮೋತ್ಸವದ ಎಡಿಟರ್ ಅಣ್ಣ. ಹೆಂಗಿದ್ದೀರ ಅಣ್ಣ? ಸ್ಟೇಜ್ ಮೇಲೆ ಅಂತರೂ ಬಂದಿದ್ದೀನಿ. ಈಗ ಎಲ್ಲರೂ ಡ್ರಮ್ ಸೆಟ್ಸು, ಇಲ್ಲೊಂದು ಡ್ರಮ್ ಸೆಟ್ಸು, ಇಲ್ಲೊಬ್ರು ಮ್ಯೂಸಿಕ್ಸ್ ಅವರು ಎಲ್ಲರೂ ಇದ್ದಾರೆ. ಈಗ ಒಂದು 5 ನಿಮಿಷದಲ್ಲಿ ಆಲೋಕೆ ಸರ್ ಬರ್ತಾ ಇದ್ದಾರಂತೆ, ವೇಟ್ ಮಾಡೋಣ. ಫೈನಲಿ ಆಲೋಕೆ ಸರ್ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಆಲೋಕೆ ಸರ್ ಇಲ್ಲಿ ಇದ್ದಾರೆ ನೋಡಿ. ಆಲೋಕೆ ಸರ್ನ ಆಲೋಕೆ ಸರ್ ಎಷ್ಟು ಮುನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಬಟ್ ಸಂಜಿತ್ ಹೆಗಡೆ ಅವರು ಮಿಸ್ ಮಾಡ್ಕೊಂಡಿದ್ವಿ, ಮತ್ತು ರಾಜೇಶ್ ಸರ್ ಮಿಸ್ ಮಾಡ್ಕೊಂಡ್ಬಿಟ್ವಿ. ಸೊ ಇವತ್ತು ಆಲೋಕೆ ಸರ್ನ ಒಂದಷ್ಟು ಖುಷಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಮಿಥುನ್ ಅವರು RCB ಮೇಲೆ T-ಶರ್ಟ್ ಮೇಲೆ ಸಿಗ್ತಾ ಇದ್ದಾರೆ. ಆಲೋಕೆ ಸರ್ ಹತ್ರ ಜರ್ಸಿ ಮೇಲೆ ಸೈನ್ ತಗೊಳ್ತಾ ಇದ್ದಾರೆ. ಆಲೋಕೆ ಸರ್ದು ಆಟೋಗ್ರಾಫ್ ಸಿಕ್ಕಾಗಿದೆ, ಎಷ್ಟು ಖುಷಿ ಆಗ್ತಾ ಇದೆ. ಇವರಂತರೂ ಡೈರೆಕ್ಟ್ ಜರ್ಸಿ ಮೇಲೇ ಆಲೋಕೆ ಸರ್ದು ಆಟೋಗ್ರಾಫ್ ಸಿಕ್ಕಿದೆ. ನೋಡ್ತಾ ಇರೋದು ಆಲೋಕೆ ಸರ್ ಎಷ್ಟು ಹತ್ತಿರದಿಂದ ನೋಡ್ತಾ ಇದೀವಿ ಅಂದರೆ ಅಷ್ಟು ಖುಷಿ ನಮಗೆ. ಅಷ್ಟು ಖುಷಿಯಿಂದ ನೋಡ್ತಾ ಇದೀವಿ ಆಲೋಕೆ ಸರ್, ಎಷ್ಟು ಮುಂದದಿಂದ ನೋಡ್ತಾ ಇದೀವಿ ನಾವು ಸ್ಟೇಜ್ ಮೇಲೆ. ಫೈನಲಿ ಆಗಿ ಈಗ ಆಲೋಕೆ ಸರ್ ಹಾಡಾಡ್ತಾರೆ, ಎಲ್ಲರೂ ನೋಡಿ. ಇವರು ಬಂದ್ಬಿಟ್ಟು ವಿಕ್ರಮ್ ಅಂತೇಳಿ ಸ್ಟೇಜಲ್ಲಿ ಬ್ಯಾಕ್ ಸ್ಟೇಜ್ ಎಲ್ಲರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇವ್ರ ಅನ್ಸುತ್ತೆ ಭಾಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರ ಅನ್ಸುತ್ತೆ ಒಂದು ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಅಣ್ಣ. ಫೈನಲಿ ಆಗಿ ನಾವು ಆಲೋಕೆ ಸರ್ ಹತ್ರ ಸೆಲ್ಫಿ ತೊಗೊಂಡಾಯ್ತು, ಆಟೋಗ್ರಾಫು ತೊಗೊಂಡಾಯ್ತು, ಎಲ್ಲ ತೊಗೊಂಡಾಯ್ತು. ಈಗ ಒಮ್ಮೆ ಹೆಂಗೆ ಇದ್ರೆ ನಾವು ಸಾಯಂಕಾಲ ಸಿಗೋಣ 5 ಗಂಟೆಗೆ ಬನ್ನಿ ಗೈಸ್. 1000 years later. ಫೈನಲ್ ಆಗಿ ನಾನು ರೆಡಿ ಆಗಿದ್ದೀನಿ. ಔಟ್ಫಿಟ್ ಹೆಂಗೆ ನೋಡಿ, ಇವತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ಹೇಳಿ. ಪ್ಯಾಂಟ್ ಅದೇ ನಿನ್ನೆ ಸೇಮ್ ಹಾಕೊಂಡಿದ್ದೆ. ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಾನು ಮತ್ತು ಶ್ರೀನಿಧಿ ಹೋಗ್ತಾ ಇದ್ದೀವಿ ಒಟ್ಟಿಗೆ. ಈಗ ಹೋಗೋಣ ಬನ್ನಿ ಗೈಸ್. ಸೊ ಫೈನಲಿ ಆಗಿ ಶ್ರೀನಿಧಿನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹೆಂಗಿದೆಯಾ ಶ್ರೀನಿಧಿ? ಹೋಗೋಣ ಎಕ್ಸೈಟೆಡ್ ಫುಲ್ಲ? ಹೋಗೋಣ ಬನ್ನಿ ಗೈಸ್. ಆಲ್ರೆಡಿ ನಾನು ಆಲೋಕೆ ಅಂತಂತೂ ಮೀಟ್ ಆಗಿದ್ದೀನಿ. ಈಗ ರಾಜೇಶ್ ಕೃಷ್ಣ ಅಂತರೂ ನಿನ್ನೆ ಎಲ್ಲ ಮುಗಿದಾಯಿತು. VP ಸರ್ ಹತ್ರ ಮೀಟ್ ಆಗಬೇಕಂತ ಭಾಳ ಆಸೆ ಇದೆ. ನೋಡೋಣ ಬನ್ನಿ. ನಿನ್ನೆಕ್ಕಿನಂತೂ ಇವತ್ತು ಭಾಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಎಲ್ಲೆಲ್ಲೋ ಪೊಲೀಸು, ನಿಜವಾಗ್ಲೂ ನೋಡೋಣ ಬನ್ನಿ, ಇರ್ತಾರೆ. ನಮ್ಮ ರಾಯಚೂರಲ್ಲಿ ಏನು ಇದ್ದಕ್ಕಿದ್ದಂಗೆ ಎಷ್ಟು ರೆಸ್ಟು, ವಾ 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 ವಾರೇ ವಾ. ಏನಕ್ಕೋಸ್ಕರ ಅಂದರೆ ಇದ್ರೂ ಫುಲ್ ರೆಸ್ಟ್ ಅಂದರೆ ಟ್ರಾಫಿಕ್ ಎಲ್ಲ ಫುಲ್ ರೆಸ್ಟ್ ನೋಡ್ತಾ ಇರ್ಬೋದಲ್ಲಿ. ಈಗ ಅಷ್ಟು ರೆಸ್ಟ್ ಇದೆ ಇವತ್ತು ಪೂರ್ತಿ.
ಇನ್ನೊಂದು 2 ದಿವಸ ಹೆಲಿಕಾಪ್ಟರ್ ರೈಡ್ ಇದೆ. ಯಾರ್ಯಾರು ಹೋಗ್ತೀರಾ ಹೋಗ್ರಿ. ಇಂಥ ಚಾನ್ಸ್ ಯಾವತ್ತೂ ಸಿಗಲ್ಲ. ಎಲ್ಲರೂ ಹೋಗ್ರಿ. ಇವತ್ತಂತೂ ಫುಲ್ ರಶ್ ಇದೆ, ನಿಜವಾಗ್ಲೂ ಹೇಳಕ್ ಆಗ್ತಾ ಇಲ್ಲ. ಹೌದಿಲ್ಲ ಗುರು? ಹೌದು. ಈಗ ನೋಡ್ರಿ ಟ್ರಾಫಿಕ್ ಹೆಂಗಿದೆ ನೋಡಿ, ಫುಲ್ ರಶ್ ಇದೆ. ಲಿಟ್ರಲಿ ಇವತ್ತು ಏನ್ ರಶ್ ಇದೆ ಅಂದ್ರೆ ಅಬ್ಬಬ್ಬಬ್ಬಬ್ಬ. ಫಸ್ಟ್ ದಿವಸ ರಶ್ ಇರಲಿಲ್ಲ, ಸೆಕೆಂಡ್ ಡೇ ರಶ್ ಇರಲಿಲ್ಲ, 3ನೇ ದಿವಸ ಅಂತೂ ಫುಲ್ ರಶ್ ಇದೆ. ಹೇಳಕ್ ಜಾಗ ಇಲ್ಲ, ಅಲ್ಲ ಗಾಡಿ ಓಡ್ಸೋಕ್ಕೆ ಜಾಗ ಇಲ್ಲ. ಸೊ ಫೈನಲಿ ಆಗಿ ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಒಳಗೆ ಬಂದಿದ್ದೀನಿ. ಇವತ್ತು ಸಖತ್ತಾಗಿ ರಶ್ ಇದೆ ಫುಲ್, ಮಾತ್ರ ಹೇಳೋಕ್ಕಾಗ್ತಾ ಇಲ್ಲ. ನಿನ್ನೆಕಿನ ಇವತ್ತು ಫುಲ್ಲು ಭರ್ಜರಿಯಾಗಿ ಟೈಟ್ ಮಾಡಿದ್ದಾರೆ ಸ್ಟೇಜ್ ಮುಂದೆ. ಇವತ್ತು ವಿಡಿಯೋ ಆಗೋದು ಡೌಟು, ಬಟ್ ಅದು ಟ್ರೈ ಮಾಡ್ತೀನಿ ನಾನು. ನಮಸ್ಕಾರ. ಹೆಂಗಿದ್ದೀರಾ? 2 ದಿವಸ ಆಮೇಲೆ ಕಂಡಿರ ಗುರು ನೀವಿಬ್ರು. ಎಲ್ಲೋಗಿದ್ರಿ? ಮನೇಲಾಗಿ ರವಿ ಬೋಸೆ ಸರ್ ಬಂದು ಇವನು ಒಳ ಬಿಡ್ರಪ್ಪ ಅಂತಂದ್ರೆ ಹೌದು ನಮಸ್ಕಾರ. ನಿಜವಾಗ್ಲು ನೋಡೋಣ. ಅದಕ್ಕೆ ಅದು ವಿಭಿನ್ನ ರೀತಿಯಲ್ಲಿ ಮಾಡಿದೆ. ತಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂತ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ. ನಿಮಗೆ ಯಾವತ್ತಾರು ಬೇಕಾದ್ರೆ ನಾವು ಸಾಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಅದ ಒಂದ್ಸಲಿ ಜೋರಾಗೆ ನಮ್ಮ ರಾಯಚೂರವ ಹೆಂಗಿರ್ಬೇಕಂದ್ರೆ ಬೆಂಗಳೂರು ತನಕ ಕೇಳಿಸ್ಬೇಕು. ಮಾರ್ನಿಂಗ್ ಶೋ ಇದೆ, ಲುಕ್ಕಿಗೆ ಲುಕ್ ಕೊಡ್ತಾ ಇದ್ರೆ ನೀ ಸುಮ್ಮನೆ ಹೊಡೆದಾಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಡ್ತೀರಾ? ಅಂದ್ರೆ ಒಂದ್ಸಲಿ ಮತ್ತೆ ನೀನೇ ರಾಜಕುಮಾರ.
ಹೋದರು ಎದುರಾರೆ ನಿಂತರು. ನಿಂಗವ್ವ ನಿಂಗವ್ವ ನಿಂಗೊಂದು ಅದ್ದಾರು 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 ಉದ್ದಾರು ಉದ್ದಾರು ಕಾಟಾದೆ ಉದ್ದಾರು. తెలుగు వీడు ఆరడుగుల పిల్లట్టు, వీడు ధైర్యం విసిరిన రాకెట్టు. ಅವಾರ್ಡ್, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಸಾಯ್ಮಾ ಮುಂತಾದ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾನ್ಕಾರ್ಡ್ ಅಲ್ಲಿ ವಿಜಯ್ ಪ್ರಕಾಶ್ ಅವರ ಸಂಗೀತ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಭಾರತೀಯ ಪ್ರೇಕ್ಷಕರು ಗಾಳಿ ಮಾತಿನ ಬಜಾರು ಸುದ್ದಿ ಸಾರಿಗೆ ಸುಮಾರು. We are blessed with lots of love. ಕವಿತೆ ಕವಿತೆ ನೀನೇ ಪದಗಳಲ್ಲಿ ಕುಳಿತೆ ಕವಿತೆ ಕವಿತೆ. Kiwatunale Harshavardhan. Was man floating on the air. Fire up, Meka. Bullet you got to the beat away. Professionally, Praveen. Beautiful, but before going, we want everybody to turn their torch lights on, flashlights on your. Thank you so much, Rachur.
ರಾಯಚೂರು ಜಿಲ್ಲೋತ್ಸವ ಅದ್ಭುತವಾಗಿ 3 ದಿನ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲ ಅಧಿಕಾರಿಗಳು ನಮಸ್ಕರಿಸ್ತೇನೆ, ಧನ್ಯವಾದಗಳು ಹೇಳ್ತೇನೆ. ಕಳೆದಾಗಿ 4 ಸಾಲು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೋಸ್ಕರ ಎಷ್ಟು ಸುಂದರವಾಗಿ ಸರಿಯಾದ ರೀತಿಯಂತ ಕಾರ್ಯಕ್ರಮ ನಡೆಸಬೇಕಾಗಿರೋದ್ರಿಂದ ಇವತ್ತು ಫೈನಲಿ ಆಗಿ ಶೋ ಎಲ್ಲ ಮುಕ್ತಾಯವಾಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಹೌದಿಲ್ಲ ಅಣ್ಣ? ಈಗ ಮನೆಗೆ ಹೋಗೋ ಸಮಯ, ಮನೆಗೆ ಹೋಗೋಣ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ, ಹೆಣ್ಮಕ್ಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಕರು ಕೂಡ ಇದ್ದಾರೆ, ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು. ಎಲ್ಲರೂ ಗುಂಪಾಗಿ ದಯವಿಟ್ಟು ಒಂದು. ಸೊ ಫೈನಲಿ ಆಗಿ ಶೋ ಎಲ್ಲ ಮುಗಿದಾಯ್ತು. ನಾನು ಶ್ರೀನಿಧಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಏನು ಗುರು ಇವತ್ತು ನಮ್ಮ ರಾಯಚೂರಲ್ಲಿ, ನಿಜವಾಗ್ಲೂ. ಹೌದಾ ಶ್ರೀನಿಧಿ? ಹೌದು. ಸೊ ಫೈನಲಿ ಆಗಿ ಶ್ರೀನಿಧಿ ಅವ್ರನ್ನ ಮನೆ ಬಿಟ್ಟಾಯಿತು. ಈಗ ಅಂಕಲ್ ಶ್ರೀಪೋರ್ಟ್ನ ಫಾದರ್ ಸಿಕ್ಕಿದ್ರು. ಏನು ನೀನು ಬಂದೆ ಅಂತ ಹೇಳಿದ್ರು. ಬಂದಿದ್ದ ಅಂಕಲ್ ನಾನು ಪೂರ್ತಿ ಮೇನ್ ಕಂಟ್ರೋಲ್ ಹತ್ರ ಇದ್ದೇನೆ ಅಂತ ಹೇಳಿದೆ. ಸೊ ಸಾರಿ, ಮೊಬೈಲ್ ಕೆಳಗೆ ಬಿದ್ದುಬಿಡ್ತು. ಅಂದರೆ ಹಾಕೊಂಡಿದ್ದು ಕರೆಕ್ಟಾಗಿ ಇಟ್ಕೊಂಡಿದ್ದೆ. ಇರೋದು ಮಾಡ್ಬಿಟ್ಟೆ. ಶ್ರೀಪೂರ್ಣ ಫಾದರ್ ಸಿಕ್ಕಿದ್ರು. ಅವ್ರ ಅಂದ್ರೆ ಏನು ಬಂದಿ ಅಂತ ಕೇಳಿದ್ರು. ಬಂದಿದ್ದ ಅಂಕಲ್ ಅಂತಂದೆ. ಎಲ್ಲಿ ನಿಂತಿ ಅಂತಂದ್ರೆ ಮೇನ್ ಕಂಟ್ರೋಲ್ ಅಂತಂದೆ. ಆಯ್ತಂತ ಅವ್ರ ಮನೆಗೆ ಹೋದ್ರು. ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆ ಅಂತ ಫುಲ್ ಅಶ್ವಾಗಿದೆ. ಈಗ ಊಟ ಮಾಡೋಣ. ಫೈನಲಿ ಆಗಿ ಮನೆ ಬಂದು ರೀಚ್ ಆಗಿದ್ದೀನಿ. ಮನೆ ಬಂದುಬಿಟ್ಟು ಊಟ ಮುಗಿದಾಯಿತು. ಅಪ್ಪ ಅಮ್ಮನ ಊಟ ಎಲ್ಲ ಮುಗಿದಾಯಿತು. ನಾನು ಊಟ ಕೂಡ ಮಾಡಿದೆ. ಸೊ ನೋಡಿದ್ರೆ ಎಷ್ಟು ಖುಷಿ ಆಯಿತು. ರಾಯಚೂರು ಉತ್ಸವ ಅಂತೂ ಎಲ್ಲ ಮುಗಿದಾಯಿತು. ಮತ್ತು ನಾಳೆ ಯಾವ ಉತ್ಸವ ಇಲ್ಲ, ಬಟ್ ಆದರೂ ನೋಡೋಣ. ಸೊ ಇಲ್ಲಿಗೆ ವೀಡಿಯೋಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಎಲ್ಲರಿಗೂ ವೇಟ್ ಮಾಡ್ತೀರಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ. ಬಾಯ್.